ಹುಡುಗಿಯರ ಬಗ್ಗೆ ಇಂಟ್ರೆಸ್ಟಿಂಗ್ 4 ಪಾಯಿಂಟ್ಸನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಸುಮಾರು ವಿಡಿಯೋ ಸಿಗುತ್ತೆ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. 4 ಪಾಯಿಂಟ್ಸನ್ನ ಹೇಳ್ತೀನಿ, ತಡ ಮಾಡೋದು ಬೇಡ, ಪಾಯಿಂಟ್ಸಿಗೆ ಹೋಗೋಣ. ಫಸ್ಟ್ ಪಾಯಿಂಟು, ಹುಡುಗಿಯರು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಂಡ್ರೆ ನಿಮ್ಮನ್ನು ಭಾಳ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ. ಈ ಸಣ್ಣ ಸಣ್ಣ ವಿಚಾರಗಳಿಗೆ ಕೋಪ ಮಾಡ್ಕೋತಿರ್ತಾರೆ, ಪದೇ ಪದೇ ಮಾಡ್ಕೋತಿರ್ತಾರೆ, ಮಗು ಥರ ಅಂದ್ಕೊಂಡ್ರೆ ಅಲ್ಲೊಂದು ಅರ್ಥ ಮಾಡ್ಕೊಬೇಕು. ಆ ನೇಚರ್ ಏನಂತ ಹೇಳಿದ್ರೆ ತುಂಬ ಇಷ್ಟಪಡುವಂಥ ಒಂದು ಜೀವ ಅಂತ ಅಂದ್ಕೊಳ್ಬೇಕು. ಏನೋ ಕೋಪ ಮಾಡ್ಕೋತಾರೆ ಅಂತೇಳಿ ಜಗಳ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಫಸ್ಟ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಹುಡುಗರಿಗೆ ಕಾಂಪ್ಲಿಮೆಂಟ್ ಏನು ಕೊಡ್ತೀವಲ್ಲ ನಾವು, ಹೊಗಳಿಕೆ ತುಂಬ ಇಷ್ಟ ಅಂತೆ. ಅದಕ್ಕೆ ಅವಾಗವಾಗ ಸ್ವಲ್ಪ ಅಡುಗೆ ಮಾಡಿದವಾಗ ಹೆಂಗಾನ ಇರಲಿ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದರೆ ತುಂಬ ಇಷ್ಟಪಡ್ತಾರೆ. ಸೊ ಆ್ಯಕ್ಚುಲಿ ಹೆಣ್ಣು ಬಯಸೋದು ಅದು ಕೂಡ. ಯಾಕೆಂದರೆ ಹೇಳಿದ್ರೆ ಇವತ್ತು ಇಷ್ಟಪಟ್ಟು ಕಷ್ಟ ಆಗುತ್ತೆ, ಆ ಒಂದು ಅಡುಗೆ ಮಾಡಿಕೊಟ್ಟಾಗ ನಾವೆಲ್ಲೋ ಒಂದು ಕಡೆ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ ಇನ್ನೂ ಸಖತ್ತಾಗಿ ಮಾಡಿಕೊಡ್ತಾರೆ. ಸೊ ಇದು ನಾನು ಹೇಳ್ತಾ ಇಲ್ಲ, ಎಲ್ಲೋ ಚಾಣಕ್ಯ ನೀತಿ ಅಥವಾ ಸುಮಾರು ದೊಡ್ಡ ದೊಡ್ಡ ಮೇಧಾವಿಗಳು ಸರ್ಚ್ ಮಾಡಿರ್ತಕ್ಕಂಥ ಪಾಯಿಂಟ್ ನಾನು ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಅವ್ರ ಮುಂದೆ ಬೇರೆ ಹುಡುಗಿನ ಹೊಗಳೋದು ಇಷ್ಟ ಇರಲ್ವಂತೆ. ಇದಂತೂ 100%. ಯಾವುದೇ ಕಾರಣಕ್ಕೂ ನಿಮ್ಮ ಹುಡುಗಿರ ಮುಂದೆ ಇನ್ನೊಂದು ಹುಡುಗಿನ ದಯವಿಟ್ಟು ಹೊಗಳೋಕೆ ಹೋಗಬೇಡಿ. ಅಲ್ಲಿ 100% ಜಗಳ ಆಗುತ್ತೆ. ಇದು ನಿಂಗೆ ಹೇಳ್ತೀನಿ ಅಂತಲ್ಲ, ಈ ಕಾಮನ್ ಆಗಿ ಅದೊಂದು ಜೆಲಸ್ ಫೀಲ್ ಆಗುತ್ತೆ. ಸೊ ಇನ್ನೊಬ್ಬರಿಗೆ ಹೊಗಳಕ್ಕಂತೂ ಹೋಗಲೇಬೇಡಿ ನೀವು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, 100% ಅಲ್ಲಿ ಜಗಳ ಆಗೋವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ 4ನೇ ಪಾಯಿಂಟಿಗೆ ಬರೋಣ. ಈ ಹುಡುಗರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಮ್ಮ ಜೊತೆ ಹುಡುಗರ ಜೊತೆ ಮಾತಾಡ್ತಿರುವಾಗ ಹುಡುಗರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತಿರ್ತಾರೆ. ನಾವು ಸೊಲ್ಯೂಷನ್ ಕೊಡೋ ಬದಲು ಅವ್ರ ಸಮಸ್ಯೆನ ಕೇಳ್ತಾ ಇದ್ದರೆ ತುಂಬ ಖುಷಿ ಪಡ್ತಿರ್ತಾರಂತೆ. ಸೊಲ್ಯೂಷನ್ ಕೊಡೋ ಸೆಕೆಂಡ್ ವಿಚಾರ, ಅಟ್ಲೀಸ್ಟ್ ನಾವು ಕೇಳಬೇಕಂತೆ. ಅಂದರೆ ಅವರ ಒಂದು ಪ್ರಾಬ್ಲಮ್ನ ಕೇಳ್ತಾ ಕೂತ್ಕೊಂಡ್ರೆ ತುಂಬ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ನಮ್ಮ ಸಮಸ್ಯೆಗಳನ್ನು ಕೇಳುವಂಥ ಒಂದು ಜೀವ ಇದೆಯಲ್ಲ ಅಂತ ತುಂಬ ಖುಷಿ ಪಡ್ತಾರಂತೆ. ಈ 4 ಪಾಯಿಂಟ್ಸು ತುಂಬ ಮೇಜರ್ ರೋಲ್ ಮಾಡುತ್ತೆ. ಸಣ್ಣ ಪುಟ್ಟ ಅನಿಸಿರಬಹುದು, ಇದನ್ನು ಈ ಹುಡುಗಿರ ನೇಚರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ 4 ಪಾಯಿಂಟ್ಸ್, ಮೇಜರ್ ಪಾಯಿಂಟ್ಸ್. ಇದನ್ನು ಅರ್ಥ ಮಾಡಿಕೊಂಡು ಅವ್ರೊಟ್ಟಿಗೆ ನಾವು ಹೆಜ್ಜೆ ಹಾಕಿದರೆ ಆಲ್ಮೋಸ್ಟ್ ಜಗಳ ಆಗೋದು ಕಡಿಮೆ ಆಗುತ್ತೆ, ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬೇರೆ ಒಂದು ವಿಡಿಯೋ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.